ಆಪರೇಷನ್ ಬಿಹಾರ ಹೇಗೆ ಯಶಸ್ವಿಯಾಯಿತು? ಬಿಜೆಪಿ ರೂಪಿಸಿದ್ದ ತಂತ್ರ ಏನು? ಇಂಡಿಯಾ ಮೈತ್ರಿಕೂಟದ ಮೂರನೇ ಸಭೆ ಮುಗಿದ ಕೂಡಲೇ ಬಿಹಾರದಲ್ಲಿ ಮೈತ್ರಿ ಬದಲಾಯಿಸಲು ನಿತೀಶ್ ಕುಮಾರ್ ನಿರ್ಧರಿಸಿದ್ರು. ಆಗಸ್ಟ್ 31ರಂದು ಮುಂಬೈನಲ್ಲಿ ನಡೆಯಲಿರುವಂತಹ ಸಭೆಯ ನಂತರ ನಿತೀಶ್ ಕುಮಾರ್ ಅವರು ಬಿಜೆಪಿಯನ್ನ ತೊರೆದು ಲಾಲು ಪ್ರಸಾದ್ ಮತ್ತು ಕಾಂಗ್ರೆಸ್ಗೆ ಸೇರಿದ್ದು ತಮ್ಮ ದೊಡ್ಡ ರಾಜಕೀಯ ತಪ್ಪು ಅಂತ ಅರಿತುಕೊಂಡಿದ್ರು. ಆದರೆ ನಿತೀಶ್ ಕುಮಾರ್ ಅವರು ಜೆಡಿಯುನಲ್ಲಿ ಬಿಜೆಪಿಯೊಂದಿಗೆ ಹೋಗುವ ಪರವಾಗಿರುವಂತಹ ನಾಯಕರನ್ನ ಮನಸ್ಸನ್ನ ಅರಿಯಲು ಯತ್ನಿಸಿದ್ರು. ನಿತೀಶ್ ಆ ನಾಯಕರನ್ನ ಹಿಂದಿನ ವ್ಯವಸ್ಥೆ ಕೆಟ್ಟದಾಗಿದೆ ಅಂತ ಕೇಳಿದ್ರು. ವಾಸ್ತವವಾಗಿ ನಿತೀಶ್ ಕುಮಾರ್ ಅವರು ಸಂಜಯ್ ಹಾಗೆ ಅಶೋಕ್ ಚೌಧರಿ ಮತ್ತು ವಿಜಯ್ ಚೌಧರಿ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು. ಬಿಜೆಪಿಯಿಂದ ಬೇರ್ಪಟ್ಟು ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಜೊತೆಗೆ ಸರ್ಕಾರವನ್ನ ರಚಿಸುವ ನಿರ್ಧಾರದ ಬಗ್ಗೆ ಆಳವಾಗಿ ಚರ್ಚೆಯನ್ನ ನಡೆಸಿದ್ದು ರಾಜಕೀಯವನ್ನ ಬದಲಾಯಿಸಲು ಅವರು ಯೋಚಿಸಿದ್ರು. ಮೂಲಗಳ ಪ್ರಕಾರ ಬಿಜೆಪಿಯೊಂದಿಗೆ ಮಾತನಾಡುವ ಜವಾಬ್ದಾರಿಯನ್ನ ಸಂಜಯ್ ಅವರಿಗೆ ವಹಿಸಲಾಗಿತ್ತು. ಅವರು ತಮ್ಮ ಯೋಜನೆಯನ್ನ ಮುಂದುವರಿಸಲು ಸೆಪ್ಟೆಂಬರ್ನಿಂದ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಹಸ್ಯವಾಗಿ ಭೇಟಿಯಾಗಿತ್ತು. ವಾಸ್ತವವಾಗಿ ಲಲನ್ ಸಿಂಗ್ ಆರ್ಜೆಡಿ ಅವರನ್ನ ಹತ್ತಿರ ತರುವಲ್ಲಿ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಇನ್ನು ಖುದ್ದು ನಿತೀಶ್ ಕುಮಾರ್ ಸಾರ್ವಜನಿಕ ವೇದಿಕೆಯಲ್ಲಿ ಖಚಿತಪಡಿಸಿದ್ದಾರೆ. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಅವರು ನಿತೀಶ್ ಕುಮಾರ್ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ನೇಮಿಸುವುದಾಗಿ ಭರವಸೆ ಕೂಡ ನೀಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ನಡೆದ ಎರಡನೇ ಸಭೆಯಲ್ಲಿ ಬೆಂಗಳೂರಿನ ಬೀದಿಗಳಲ್ಲಿ ನಿತೀಶ್ ವಿರುದ್ಧ ಪೋಸ್ಟರ್ಗಳು ಮತ್ತು ಹೋರ್ಡಿಂಗ್ಗಳನ್ನ ನೋಡಿ ನಿತೀಶ್ ಎಚ್ಚೆತ್ತಿದ್ರು. ಆಗಸ್ಟ್ 31ರಂದು ನಡೆದ ಮೂರನೇ ಭಾರತ ಸಭೆಯಲ್ಲಿ ನಿತೀಶ್ ಅವರ ಹೆಸರನ್ನ ಸಂಚಾಲಕರಾಗಿ ಉಲ್ಲೇಖಿಸಲಾಗಿದೆ. ಈ ಸಭೆಯಲ್ಲಿ ಲಾಲು ಪ್ರಸಾದ್ ಅವರು ರಾಹುಲ್ ಗಾಂಧಿ ಅವರಿಗೆ ನಾಯಕತ್ವವನ್ನ ವಹಿಸುವಂತೆ ಹೇಳುವ ಮೂಲಕ ತಮ್ಮ ನೈಜ ಉದ್ದೇಶವನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ರು. ಲಾಲು ಪ್ರಸಾದ್ ಮತ್ತು ಕಾಂಗ್ರೆಸ್ ತನ್ನೊಂದಿಗೆ ಆಟವಾಡ್ತಾ ಇದೆ ಅಂತ ನಿತೀಶ್ ಅರ್ಥ ಮಾಡಿಕೊಂಡಿದ್ರು. ಹೀಗಾಗಿ ಜೆಡಿಯುನಲ್ಲಿ ಕಣಕ್ಕೆ ಇಳಿದ ಅಶೋಕ್ ಚೌಧರಿ ಅವರನ್ನ ನಿತೀಶ್ ಕುಮಾರ್ ಸಕ್ರಿಯಗೊಳಿಸಲು ಆರಂಭಿಸಿದ್ರು. ನಿತೀಶ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಲಲನ್ ಸಿಂಗ್ ಅವರನ್ನ ಕೀಳಾಡಿಸಲು ಹಾಗೆ ಲಾಲು ಪ್ರಸಾದ್ ಅವರ ಆಪ್ತರಾಗಿದ್ದ ಕಾರಣ ಲಲನ್ ಸಿಂಗ್ ಅವರನ್ನ ಕಡೆಗಣಿಸುವ ತಂತ್ರದ ಭಾಗವಾಗಿ ಜೆಡಿಯುನಲ್ಲಿ ಅಶೋಕ್ ಚೌಧರಿ, ಸಂಜಯ್ ಮತ್ತು ವಿಜಯ್ ಚೌಧರಿ ಅವರ ಮೂವರ ವಿರುದ್ಧ ಪ್ರಚಾರ ಮಾಡಲು ಆರಂಭ ಮಾಡಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.